Hi students, welcome to another class from Amin's Biology. So last class we discussed about microbes in sewage treatment. So sewage treatment ಅಲ್ಲಿ microbes ಏನು role play ಮಾಡುತ್ತೆ ಅಂತ ನಾವು last class discuss ಮಾಡಿದ್ವಿ. So in this class we will be studying about the role of microbes in the production of biogas. So biogas ಅಂದ್ರೆ ಏನು, ಮೈಕ್ರೋಬ್ಸ್ ಯಾವ ತರ ಒಂದು ರೋಲ್ ನ ಪ್ಲೇ ಮಾಡುತ್ತೆ ಮತ್ತೆ ಬಯೋಗ್ಯಾಸ್ ಪ್ಲಾಂಟ್ ಯಾವ ತರ ಇರುತ್ತೆ ಅನ್ನೋದು ಈ ಒಂದು ಟಾಪಿಕ್ ಅಲ್ಲಿ ನಾವು ಏನು ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ. ಅಂಡ್ ದಿಸ್ ಟಾಪಿಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಈ ಚಾಪ್ಟರ್ ಬರುವಂತ ಎಲ್ಲಾ ಟಾಪಿಕ್ಸ್ ಇಂದ ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅಂಡ್ ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಈ ಒಂದು ಬಯೋಗ್ಯಾಸ್ ಪ್ಲಾಂಟ್ ಬಗ್ಗೆ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರು. ಬಯೋಗ್ಯಾಸ್ ಪ್ಲಾಂಟ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಏನ್ ಮಾಡಿದ್ರು 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರು. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ಬರುವಂತ ಎಲ್ಲಾ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಅಂಡ್ ಲೆಟ್ ಅಸ್ ಗೆಟ್ ಇನ್ ಟು ದ ಟಾಪಿಕ್. So biogas. So ಇಲ್ಲಿ the name only suggests biogas. Bio ಅಂತ ಎಲ್ಲೇ ಬಂದ್ರು you should remember it contains living organisms. So ಅಲ್ಲಿ ಏನಿರುತ್ತೆ living organisms ಇರುತ್ತೆ. That's why the name includes bio. So ಇಲ್ಲಿ biogas, it is the gas which is produced by microorganisms. So living organisms ಅಂದ್ರೆ ಇಲ್ಲಿ ಯಾವ್ದು ಬರುತ್ತೆ, microorganisms ಬರುತ್ತೆ. ಹಂಗಾಗಿ ಇದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ, biogas ಅಂತ ಹೆಸರನ್ನ ಕೊಟ್ಟಿದ್ದಾರೆ. The gas which is produced by microorganisms is called as biogas. ಅಂಡ್ ಇಲ್ಲಿ ಬಯೋಗ್ಯಾಸ್ ಅಂತ ಬಂದಾಗ ನಾನು ನಿಮಗೆ ನೆನ್ನೆ ಹೇಳಿದ್ದೀನಿ, ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ ಏನು ಆಕ್ಟಿವೇಟೆಡ್ ಸ್ಲಡ್ಜ್ ಇರುತ್ತಲ್ಲ ಅದರಿಂದ ಏನ್ ಮಾಡ್ತಾರೆ, ಅನಾರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಕಳಿಸಿ ಅಲ್ಲೇನಾಗುತ್ತೆ ಬಯೋಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಬಯೋಗ್ಯಾಸ್ ಅಲ್ಲಿ ಏನೇನು ಕಾಂಪೋನೆಂಟ್ಸ್ ಇರುತ್ತೆ, ಇಟ್ ಕಂಟೈನ್ಸ್ ಮಿಥೇನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಮೈನ್ ಕಾಂಪೋನೆಂಟ್ ಆಫ್ ಬಯೋಗ್ಯಾಸ್ ಅಂತ ಕೇಳಬಹುದು. ವಿಚ್ ಇಸ್ ದ ಮೈನ್ ಕಾಂಪೋನೆಂಟ್ ಆಫ್ ಬಯೋಗ್ಯಾಸ್ ಅಂತ 1 ಮಾರ್ಕ್ ಕ್ವೆಶ್ಚನ್ ಕೇಳಬಹುದು. ಸೊ ಏನ್ ಬರೀಬೇಕಲ್ಲಿ, ಮಿಥೇನ್ ಅಂತ ಬರೀಬೇಕು. ಅಥವಾ ನೇಮ್ ದ ಗ್ಯಾಸಸ್ ಪ್ರೆಸೆಂಟ್ ಇನ್ ಬಯೋಗ್ಯಾಸ್ ಅಂತ ಕೇಳಿದಾಗ ಯು ಶುಡ್ ಮೆನ್ಷನ್ ಮಿಥೇನ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಸಲ್ಫೈಡ್. ಯು ಕ್ಯಾನ್ ಮೆನ್ಷನ್ ಬೋತ್. ಸೊ ದಟ್ ಈಸ್ ಬಯೋಗ್ಯಾಸ್. ಸೊ ಇಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ನೀವು ನೋಡಿರ್ಬೋದು, ಹಳ್ಳಿಗಳಲ್ಲಿ ಯಾರು ಸಾಮಾನ್ಯವಾಗಿ ಇದ್ದೀರಾ ಅವರಿಗೆ ಬಯೋಗ್ಯಾಸ್ ಪ್ಲಾಂಟ್ ನೋಡಿರ್ತೀರಾ. ಇದು ಸಿಂಪಲ್ ಆಗಿರುತ್ತೆ. ನಾವು ಇದರ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆನೂ ಮಾತಾಡೋಣ, ಸೊ ಯಾವ ತರ ಇರುತ್ತೆ ಅಂತ. ಸೊ ಇದು ನಿಮಗೆ ಆಕ್ಚುಲ್ ಆಗಿ ಬಯೋಗ್ಯಾಸ್ ಪ್ಲಾಂಟ್ ನಿಮಗೆ ನೋಡಿ ಇಲ್ಲಿ ಇದೇನಂತೀವಿ, ಫ್ಲೋಟಿಂಗ್ ಕವರ್ ಅಂತೀವಿ. ಸೊ ಇಸ್ ದ ಕಾಂಕ್ರೀಟ್ ಟ್ಯಾಂಕ್. ಇದ್ರ ಮೇಲೆ ಏನಿರುತ್ತೆ, ಒಂದು ಔಟ್ಲೆಟ್, ಏನು ಗ್ಯಾಸ್ ಬರಕ್ಕೆ ಒಂದು ಔಟ್ಲೆಟ್ ಇರುತ್ತೆ. ದಟ್ ಗ್ಯಾಸ್ ವಿಲ್ ಬಿ ಏನು ಬಯೋಗ್ಯಾಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ಬಂದು ಏನಾಗುತ್ತೆ, ನಾವು ಮನೆಗಳಲ್ಲಿ ಲೈಟಿಂಗ್ ಪರ್ಪಸ್ ಅಥವಾ ಕುಕಿಂಗ್ ಪರ್ಪಸ್ ನಾವು ಏನ್ ಮಾಡ್ಬೋದು, ಬಯೋಗ್ಯಾಸ್ ನ ಯೂಸ್ ಮಾಡ್ಬೋದು. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ಡೀಟೇಲ್ಸ್. ಸೊ ಮೈಕ್ರೋಬ್ಸ್ ಇನ್ ಬಯೋಗ್ಯಾಸ್ ಪ್ರೊಡಕ್ಷನ್. ಬಯೋಗ್ಯಾಸ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್, ಮೇನ್ಲಿ ಮಿಥೇನ್. ಸೊ ನಾನು ನಿಮಗೆ ಹೇಳಿದೆ ಆಗಲೇ, ಮೇನ್ ಕಾಂಪೋನೆಂಟ್ ಯಾವುದು ಬಯೋಗ್ಯಾಸ್ ಅಲ್ಲಿ, ಮಿಥೇನ್ ಇರುತ್ತೆ. ಯಾವ್ದಿರುತ್ತೆ, ಮಿಥೇನ್. ದಟ್ ಈಸ್ CH4. ಮಿಥೇನ್ ಇಸ್ ದ ಮೇನ್ ಕಾಂಪೋನೆಂಟ್ ಆಫ್ ಬಯೋಗ್ಯಾಸ್. ಅಂಡ್ ಇದೇನಾಗುತ್ತೆ, ಇಲ್ಲಿ ಮೈಕ್ರೋಬ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದ ಮೈಕ್ರೋಬ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ they are called as methanobacteria ಅಂತ ಕರೀತೀವಿ. ಏನಂತ ಕರೀತೀವಿ ಅದನ್ನ, ಮೆಥೆನೋಬ್ಯಾಕ್ಟೀರಿಯಾ ಆರ್ ಮೆಥೆನೋಜೆನ್ಸ್. ಅದನ್ನ ಏನಂತ ಕರೀತಾರೆ, ಮೆಥೆನೋಜೆನ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ, ಮೆಥೆನೋಜೆನ್ಸ್, ಆರ್ they are also called methanobacteria because they produce methane gas. They produce methane gas, that is nothing but biogas. So ಹಂಗಾಗಿ ಅದನ್ನ ಏನಂತ ಕರೀತಾರೆ, ಮೆಥೆನೋಬ್ಯಾಕ್ಟೀರಿಯಾ ಅಂತ ಕರೀತಾರೆ. These methanobacteria, they are anaerobic. Anaerobic ಅಂದ್ರೆ ನಾನು ಏನು ಹೇಳಿದೆ, ಅಗೇನ್ ಲಾಸ್ಟ್ ಕ್ಲಾಸ್ ನಿಮಗೆ ಹೇಳಿದೆ, anaerobics, those are the ones which survive without ಆಕ್ಸಿಜನ್. ಸೊ ಆಕ್ಸಿಜನ್ ಇಲ್ಲದೇನೆ ಗ್ರೋತ್ ಆಗುವಂತಹ ಒಂದು ಬ್ಯಾಕ್ಟೀರಿಯಾನ ನಾವು ಏನಂತ ಕರಿತೀವಿ, ಅನಾರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅನಾರೋಬ್ಸ್ ಅಂತ ಕರಿತೀವಿ. ಏರೋಬ್ಸ್ ಅಂದ್ರೆ ದೇ ನೀಡ್ ಆಕ್ಸಿಜನ್. ಸೊ ಇಲ್ಲಿ ಅನಾರೋಬ್ಸ್, ದಟ್ ಈಸ್ ಮೆಥೆನೋಜೆನ್ಸ್, ದೇ ಆರ್ ಅನಾರೋಬ್ಸ್. ಅಂಡ್ ಈ ಮೆಥೆನೋಜೆನ್ಸ್ ಏನ್ ಮಾಡುತ್ತೆ, ದೇ ಗ್ರೋ ಆನ್ ಸೆಲ್ಯುಲೋಸ್. ಸೆಲ್ಯುಲೋಸಿಕ್ ಮೆಟೀರಿಯಲ್ ಎಲ್ಲಿರುತ್ತೆ, ಸೆಲ್ಯುಲೋಸ್ ಅಂದ್ರೆ ದ ಪ್ಲಾಂಟ್ ಮಟೀರಿಯಲ್. ಪ್ಲಾಂಟ್ಸ್ ಎಲ್ಲೆಲ್ಲಿ ವೇಸ್ಟ್ ಇರುತ್ತೋ ಅಲ್ಲೆಲ್ಲ ಏನ್ ನಿಮಗೆ ಏನ್ ಗ್ರೋ ಆಗುತ್ತೆ, ಮೆಥೆನೋಜೆನ್ಸ್ ಗ್ರೋ ಆಗುತ್ತೆ ಅಥವಾ ಮೆಥೆನೋಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಅಂಡ್ ದೇ ಪ್ರೊಡ್ಯೂಸ್ ಬಯೋಗ್ಯಾಸ್. ಸೊ ಯಾವುದು ಬಯೋಗ್ಯಾಸ್ ಅಲ್ಲಿ ಮೇನ್ ಕಾಂಪೋನೆಂಟ್, ಮಿಥೇನ್ along with carbon dioxide and hydrogen. ಸೊ ನೆನ್ನೆ ನಿಮಗೆ ಹೈಡ್ರೋಜನ್ ಸಲ್ಫೈಡ್ ಅಂತ ಬಂತು ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಯಾಕೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಸಬ್ಸ್ಟ್ರೇಟ್. ಸಬ್ಸ್ಟ್ರೇಟ್ ಯಾವ್ದು ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಸಬ್ಸ್ಟ್ರೇಟ್ ಚೇಂಜ್ ಇತ್ತು ಅಂದ್ರೆ, ಸಬ್ಸ್ಟ್ರೇಟ್ ಅಂದ್ರೆ ರಾ ಮಟೀರಿಯಲ್. ಇಲ್ಲಿ ಸೆಲ್ಯುಲೋಸ್ ಇದೆ, ಅಲ್ಲೇನಿತ್ತು ನೆನ್ನೆ ಆಕ್ಟಿವೇಟೆಡ್ ಸ್ಲಡ್ಜ್ ಇತ್ತು. ದಟ್ ಈಸ್ ನಥಿಂಗ್ ಬಟ್ ಫ್ಲಾಕ್ಸ್. ಏನಿತ್ತು ಅಲ್ಲಿ, ಫ್ಲಾಕ್ಸ್ ಇತ್ತು. ಸೊ ಹಂಗಾಗಿ ಏನು ಪ್ರೊಡ್ಯೂಸ್ ಆಗ್ತಿತ್ತು, ಹೈಡ್ರೋಜನ್ ಸಲ್ಫೈಡ್ ಪ್ರೊಡ್ಯೂಸ್ ಆಗ್ತಿತ್ತು. ಬಟ್ ಈಗ ಏನ್ ಪ್ರೊಡ್ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್. ಬಟ್ ದ ಮೇನ್ ಕಾಂಪೋನೆಂಟ್ ಇಸ್ ಮಿಥೇನ್. ಯಾವ್ದು ಮೇನ್ ಕಾಂಪೋನೆಂಟ್ ಬಯೋಗ್ಯಾಸ್ ಅಲ್ಲಿ, ಮಿಥೇನ್ ಇರುತ್ತೆ. ಯು ಶುಡ್ ರಿಮೆಂಬರ್ ದಟ್. ಸೊ ಇಲ್ಲಿ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ, ಮೆಥೆನೋಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಆಕ್ಟಿವೇಟೆಡ್ ಸ್ಲಡ್ಜ್ ಅಲ್ಲಿ, ಸಾರಿ ಅನಾರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಸ್ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಇರುತ್ತೆ ಅಂತ ಲಾಸ್ಟ್ ಇಯರ್ 1 ಮಾರ್ಕ್ ಕ್ವೆಶ್ಚನ್ ಕೇಳಿ. ಸೊ ಯಾವ ಬ್ಯಾಕ್ಟೀರಿಯಾ ಇರುತ್ತೆ ಅಲ್ಲಿ, ಮೆಥೆನೋಬ್ಯಾಕ್ಟೀರಿಯಾ. ಯು ಶುಡ್ ಮೆನ್ಷನ್ ಮೆಥೆನೋಬ್ಯಾಕ್ಟೀರಿಯಾ ಆರ್ ಮೆಥೆನೋಜೆನ್ಸ್. ಯಾಕೆಂದ್ರೆ ಅಲ್ಲೂ ಕೂಡ ಏನಾಗುತ್ತೆ, ಬಯೋಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಬಯೋಗ್ಯಾಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಅಲ್ಲೆಲ್ಲ ಏನಿರುತ್ತೆ, ಮೆಥೆನೋಬ್ಯಾಕ್ಟೀರಿಯಾ. ಸೊ ಇದು ಕೂಡ ಸೆಲ್ಯುಲೋಸ್ ಮೆಟೀರಿಯಲ್, ಸೆಲ್ಯುಲೋಸಿಕ್ ಮೆಟೀರಿಯಲ್ ಎಲ್ಲೇ ಸಬ್ಸ್ಟ್ರೇಟ್ ಇರುತ್ತೋ ಅಲ್ಲೆಲ್ಲ ಏನಿರುತ್ತೆ, ಮೆಥೆನೋಬ್ಯಾಕ್ಟೀರಿಯಾ ಇರುತ್ತೆ. It in turn produce biogas. You should remember methanobacteria or the methanogens. And the main point you should remember is the main component of biogas is methane. So ಅದನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರಿ. And methanobacteria is found in anaerobic sludge and rumen of cattle for cellulosic digestion.
ಸೊ ಇದು ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಅನಾರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ ಅನಾರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಎಲ್ಲೆಲ್ಲಿ ಸಿಕ್ತು ಮೆಥನೋಬ್ಯಾಕ್ಟೀರಿಯಾ ಸಿಕ್ತು ಅದೇ ತರ ದೇರ್ ಇಸ್ ಎ ಪಾರ್ಟ್ ಇನ್ ದ ಡೈಜೆಸ್ಟಿವ್ ಟ್ರಾಕ್ಟ್ ಆಫ್ ದ ಕ್ಯಾಟಲ್ ಕ್ಯಾಟಲ್ ಅಂದ್ರೆ ಹಸು ಎಮ್ಮೆ ಇವೆಲ್ಲ ಬರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಕ್ಯಾಟಲ್ ಅಂತ ಕರಿತೀವಿ ಆ ಕ್ಯಾಟಲ್ ಅಲ್ಲಿ ಒಂದು ಡೈಜೆಸ್ಟಿವ್ ಟ್ರಾಕ್ಟ್ ಒಂದು ರೂಮೆನ್ ಅಂತ ಒಂದು ಪಾರ್ಟ್ ಇರುತ್ತೆ ಇದು ನಮಗಿರಲ್ಲ ಹ್ಯೂಮನ್ಸ್ ಇರಲ್ಲ ಅದು ಬರೀ ಇಟ್ ಇಸ್ ಫೌಂಡ್ ಓನ್ಲಿ ಇನ್ ಕ್ಯಾಟಲ್ ಆ ಕ್ಯಾಟಲ್ ಅಲ್ಲಿ ರೂಮನ್ ಅಂತ ಒಂದು ಪಾರ್ಟ್ ಇರುತ್ತೆ ಆ ರೂಮೆನ್ ಅಲ್ಲಿ ಏನಿರುತ್ತೆ ಈ ಮೆಥನೋಬ್ಯಾಕ್ಟೀರಿಯಾ ಇರುತ್ತೆ and these methanobacteria is the one which help in digestion of cellulose ಈ ಹಸು ಕುರಿ ಮೇಕೆ ಇವುಗಳೆಲ್ಲ ಏನ್ ಮಾಡ್ತವೆ ಹಸಿ ಹುಲ್ಲನ್ನ ಅಥವಾ ಹಸಿ ಗಿಡಗಳನ್ನ ಹಂಗಂಗೆ ತಿನ್ನುತ್ತೆ ನಾವು ಆ ತರ ತಿಂದ್ರೆ ನಮ್ಗೆ ಡೈಜೆಷನ್ ಆಗಲ್ಲ ಯಾಕೆಂದ್ರೆ ನಮಗೆ ಈ ಮೆಥನೋಬ್ಯಾಕ್ಟೀರಿಯಾ ನಮ್ಮ ಡೈಜೆಸ್ಟಿವ್ ಟ್ರಾಕ್ಟ್ ಅಲ್ಲಿ ಇರಲ್ಲ ಸೊ ನಮಗೂ ಕೂಡ ಈ ಮೆಥನೋಬ್ಯಾಕ್ಟೀರಿಯಾ ಏನಾದ್ರು ಡೈಜೆಸ್ಟಿವ್ ಟ್ರಾಕ್ಟ್ ಅಲ್ಲಿ ಇದ್ದಿದ್ರೆ ನಾವು ಕೂಡ ಏನ್ ಮಾಡ್ಕೋಬೋದಿತ್ತು ಹಸಿ ತರಕಾರಿ ಇನ್ ಕೇಸ್ ಹಸಿ ಪ್ಲಾಂಟ್ಸ್ ಅಂದ್ರೆ ಸೆಲ್ಯುಲೋಸ್ ಮೆಟೀರಿಯಲ್ ಏನೇನಿರುತ್ತೋ ಅದನ್ನ ಹಂಗೆ ತಿಂದು ಡೈಜೆಸ್ಟ್ ಮಾಡ್ಕೋಬೋದಿತ್ತು ಬಟ್ ಇಲ್ಲಿ ಏನ್ ಮಾಡುತ್ತೆ ಮೆಥನೋಬ್ಯಾಕ್ಟೀರಿಯಾ ಏನೇನು ಹೆಲ್ಪ್ ಮಾಡುತ್ತೆ ಡೈಜೆಷನ್ ಆಫ್ ಸೆಲ್ಯುಲೋಸ್ ಯಾವುದಕ್ಕೆ ಕ್ಯಾಟಲ್ ಅಲ್ಲಿ ಸೆಲ್ಯುಲೋಸ್ ಡೈಜೆಷನ್ ಏನ್ ಮಾಡುತ್ತೆ ಮೆಥನೋಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ ವಾಟ್ ಇಸ್ ದ ರೋಲ್ ಆಫ್ ಮೆಥನೋಬ್ಯಾಕ್ಟೀರಿಯಾ ಅಂತ ಕೇಳ್ತಾರೆ ಅವಾಗ ಯು ಶುಡ್ ರೈಟ್ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಸೆಲ್ಯುಲೋಸ್ ಒಂದು ಪಾಯಿಂಟ್ ಅದು ಬರೀಬಹುದು ಅಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಅದನ್ನು ಬರೀಬಹುದು ಎರಡು ಪಾಯಿಂಟ್ಸ್ ಮೆನ್ಷನ್ ಮಾಡಿ ಒಂದು ಡೈಜೆಷನ್ ಗೆ ಕ್ಯಾಟಲ್ ಅಲ್ಲಿ ಡೈಜೆಷನ್ ಸೆಲ್ಯುಲೋಸಿಕ್ ಮೆಟೀರಿಯಲ್ ಡೈಜೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಇಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಸೊ ದಟ್ ಈಸ್ ದ ಮೇನ್ role of methanobacteria. It is present in the rumen of cattle. It is one of the part of digestive system. Rumen another digestive system part of it. Anyway, biogas is used for cooking and lighting purpose. So ಇದನ್ನ ನಾವು ಏನಂತ ಕರಿತೀವಿ cattle dung, that is gobar. ಸಗಣಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವು ಬಯೋಗ್ಯಾಸ್ ನ ಹಳ್ಳಿಗಳಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಸಗಣಿ ಯಾಕೆ? ಬಿಕಾಸ್ ಇಟ್ ಕಂಟೈನ್ಸ್ ಸೆಲ್ಯುಲೋಸ್. ಈಗ ಸಗಣಿ ಏನು ಹಸು ಎಮ್ಮೆ ಇದೆಲ್ಲ ಏನ್ ಮಾಡುತ್ತೆ ಸಗಣಿ ಹಾಕುತ್ತೆ ಅದ್ರೆಲ್ಲ ಮೇನ್ ಏನ್ ತಿನ್ನೋದವೆಲ್ಲ ಗಿಡ ತಿನ್ನುತ್ತೆ ಗಿಡ ಏನೋ ಸೆಲ್ಯುಲೋಸ್ ನೆಕ್ಸ್ಟ್ ಅದ್ರಲ್ಲಿ ಬರೋದೇನೋ ಆ ಡಂಗಲ್ ಏನಿರುತ್ತೆ ಕೌ ಡಂಗಲ್ಲಿ ಸೆಲ್ಯುಲೋಸ್ ಇರುತ್ತೆ ಸೊ ಹಂಗಾಗಿ ಏನ್ ಮಾಡ್ತೀವಿ ಸೆಲ್ಯುಲೋಸ್ ಅಲ್ಲಿ ಏನಿರುತ್ತೆ ಮೆಥನೋಬ್ಯಾಕ್ಟೀರಿಯಾ ಇರುತ್ತೆ ಇನ್ ಟರ್ನ್ ವಿಚ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಸೊ ಬಯೋಗ್ಯಾಸ್ ನ ನಾವು ಏನಕ್ಕೆ ಯೂಸ್ ಮಾಡಬಹುದು ಕುಕಿಂಗ್ ಮತ್ತೆ ಲೈಟಿಂಗ್ ಪರ್ಪಸ್ ಗೆ ಯೂಸ್ ಮಾಡಬಹುದು ಸೊ ಕ್ಯಾಟಲ್ ಡಂಗ್ ದಟ್ ಈಸ್ ಗೋಬರ್ ಸೊ ಇದನ್ನ ಬಯೋಗ್ಯಾಸ್ ನ ಗೋಬರ್ ಗ್ಯಾಸ್ ಅಂತ ಕೂಡ ಕರೀತಾರೆ ಯಾಕೆ ಗೋಬರ್ ಗ್ಯಾಸ್ ಅಂತಾರೆ ಇಲ್ಲಿ ಯಾವ್ದ್ರಿಂದ ಪ್ರೊಡ್ಯೂಸ್ ಮಾಡ್ತಿದ್ವಿ ಇಲ್ಲಿ ನಾವು ಗೋಬರ್ ಅಂದ್ರೆ ಏನು ಕೌಡಂಗ್ ಸಗಣಿಯಿಂದ ಪ್ರೊಡ್ಯೂಸ್ ಮಾಡೋದನ್ನ ಏನಂತ ಕರಿತೀವಿ ಗೋಬರ್ ಗ್ಯಾಸ್ ಅಂತ ಕೂಡ ಕರಿತೀವಿ ಕಂಟೈನ್ಸ್ ದಿಸ್ ಬ್ಯಾಕ್ಟೀರಿಯಾ ಸೊ ಡಂಗ್ ಇಸ್ ಯೂಸ್ ಟು ಪ್ರೊಡ್ಯೂಸ್ ಬಯೋಗ್ಯಾಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಗೋಬರ್ ಗ್ಯಾಸ್ ಏನಂತಾರೆ ಅದನ್ನ ಗೋಬರ್ ಗ್ಯಾಸ್ ಅಂತ ಕೂಡ ಕರೀತಾರೆ ಸೊ ದಿಸ್ ಇಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಇಸ್ ರಿಲೇಟೆಡ್ ಟು ಮೆಥನೋಬ್ಯಾಕ್ಟೀರಿಯಾ ಸೊ ಮೇನ್ ಕಾಂಪೋನೆಂಟ್ ಯಾವುದು ಮೀಥೇನ್ ಏನಿರುತ್ತೆ ಅಲ್ಲಿ ಮೆಥನೋಜೆನ್ಸ್ ಇರುತ್ತೆ ಮೆಥನೋಜೆನ್ಸ್ ಎಲ್ಲಿ ಸಿಗುತ್ತೆ ಅನಾರೋಬಿಕ್ ಸ್ಲಡ್ಜ್ ಸಿಗುತ್ತೆ ಜೊತೆಗೆ ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ರೂಮೆನ್ ಆಫ್ ಕ್ಯಾಟಲ್ it helps in production of biogas so this is the biogas plant so ಈ biogas plant ನ ಇಂಡಿಯಾದಲ್ಲಿ ಇದನ್ನ ಡಿಸೈನ್ ಮಾಡಿರೋದು ಸ್ಟಾರ್ಟ್ ಮಾಡಿದ್ದು ಇಂಡಿಯಾದಲ್ಲೇ ಇದನ್ನ ಸ್ಟಾರ್ಟ್ ಮಾಡಿದ್ದು ದಟ್ ಈಸ್ KVAC ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂಡ್ IRI ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರಿಬ್ರು ಏನ್ ಮಾಡ್ತಾರೆ ಈ ಒಂದು ಏನು ಬಯೋಗ್ಯಾಸ್ ಪ್ಲಾಂಟ್ ನ ಡಿಸೈನ್ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಕ್ಯಾಟಲ್ ತುಂಬಾ ಜಾಸ್ತಿ ಸೊ ಹಂಗಾಗಿ ಕೌಡಂಗ್ ತುಂಬಾ ಸಿಗುತ್ತೆ ಹಂಗಾಗಿ ಅಟ್ಲೀಸ್ಟ್ ನಾವು ಅದರಿಂದ ಏನೋ ಯೂಸ್ ಆಗುತ್ತೆ ಅದನ್ನ ಮಾಡೋಣ ಅಂತ ಏನ್ ಮಾಡಿದ್ದಾರೆ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಈ ಕ್ವೆಶ್ಚನ್ ನಿಮಗೆ ಕೇಳ್ಬೋದು ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ದ ಬಯೋಗ್ಯಾಸ್ ಪ್ಲಾಂಟ್ ವಿತ್ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಅಂತ ಕೇಳ್ತಾರೆ ಸೊ ಈ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡಿ ನೋಡ್ಕೊಡಿ ಎಕ್ಸ್ಪ್ಲೈನ್ ಮಾಡಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಡಯಾಗ್ರಾಮ್ ಬರೆಯೋದು ಏನಾಗುತ್ತೆ ಈಸಿ ಆಗುತ್ತೆ ಸೊ ನಿಮ್ಗೆ ಆಗ್ಲೇ ತೋರಿಸಿದೆ ರಿಯಲ್ ಆಗಿರೋದು ಹೆಂಗಿರುತ್ತೆ ಅಂತ ಯಾವುದು ಕಾಂಕ್ರೀಟ್ ಇದು ಬಯೋಗ್ಯಾಸ್ ಪ್ಲಾಂಟ್ ನೋಡಿ ಇದು ರಿಯಲ್ ಬಯೋಗ್ಯಾಸ್ ಪ್ಲಾಂಟ್ ಅದಕ್ಕೂ ನೀವು ಡಯಾಗ್ರಾಮ್ ಏನ್ ಮಾಡಬೇಕು ಹೋಲಿಕೆ ಮಾಡ್ಕೊಂಡು ಸೊ ಇದು ಕಾಂಕ್ರೀಟ್ ಟ್ಯಾಂಕ್ ದ ಬೇಸ್ ಪಾರ್ಟ್ ಇದೇನಿರುತ್ತೆ ಭೂಮಿ ಒಳಗಡೆ ಇರುತ್ತೆ ದಿಸ್ ಇಸ್ ದ ಕಾಂಕ್ರೀಟ್ ಟ್ಯಾಂಕ್ ವಿಚ್ ವಿಲ್ ಬಿ ಆಫ್ ಏದ್ರಿಂದ ಮಾಡಿರ್ತಾರೆ ಕಾಂಕ್ರೀಟ್ ಇಂದ ಮಾಡಿರ್ತಾರೆ ಇದು ಎಷ್ಟಿರುತ್ತೆ 10 to 15 ಫೀಟ್ ಡೀಪ್ ಇರುತ್ತೆ ಒಳಗಡೆ ಭೂಮಿ ಒಳಗಡೆ ಇರುತ್ತೆ ದಿಸ್ ಇಸ್ ದ ಕಾಂಕ್ರೀಟ್ ಟ್ಯಾಂಕ್ ಎಷ್ಟು ಫೀಟ್ ಇರುತ್ತೆ ಇದು 10 to 15 ಫೀಟ್ ಡೀಪ್ ಸೊ ಇದಕ್ಕೆ ಏನ್ ಮಾಡ್ತಾರೆ ಆಕ್ಚುಲ್ ಆಗಿ ಸ್ಲರಿನ ಆಡ್ ಮಾಡ್ತಾರೆ ಏನ್ ಆಡ್ ಮಾಡ್ತಾರೆ ಸ್ಲರಿ ಇಸ್ ನಥಿಂಗ್ ಬಟ್ ದ ಮಿಕ್ಸ್ಚರ್ ಆಫ್ ಡಂಗ್ ಪ್ಲಸ್ ವಾಟರ್ ಸಗಣಿ ಮತ್ತೆ ನೀರನ್ನ ಎರಡು ಮಿಕ್ಸ್ಚರ್ ನಾವು ಏನಂತ ಕರಿತೀವಿ ಸ್ಲರಿ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಲರಿ ಯಾವ್ದಕ್ಕೆ ಆಡ್ ಮಾಡ್ತಾರೆ ಈ ಕಾಂಕ್ರೀಟ್ ಟ್ಯಾಂಕ್ ಆಡ್ ಮಾಡ್ತಾರೆ ಥ್ರೂ ಇನ್ಲೆಟ್ ವಾಲ್ ಇಲ್ಲಿ ಒಂದು ಇನ್ಲೆಟ್ ಇರುತ್ತೆ ಆ ಇನ್ಲೆಟ್ ಮುಖಾಂತರ ಏನ್ ಮಾಡ್ತಾರೆ ಸ್ಲರಿನ ಆಡ್ ಮಾಡ್ತಾರೆ ಸ್ಲರಿ ದಟ್ ಈಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ಡಂಗ್ ಅಂಡ್ ವಾಟರ್ ಸೊ ಇದನ್ನ ಆಡ್ ಮಾಡ್ತಾರೆ ಇಲ್ಲಿಗೆ ಕಾಂಕ್ರೀಟ್ ಟ್ಯಾಂಕ್ ಅಂಡ್ ಅಬೋವ್ ದ ಕಾಂಕ್ರೀಟ್ ಟ್ಯಾಂಕ್ ದೇರ್ ವಿಲ್ ಬಿ ಫ್ಲೋಟಿಂಗ್ ಕವರ್ ಏನಿರುತ್ತೆ ಒಂದು ಫ್ಲೋಟಿಂಗ್ ಕವರ್ ಇರುತ್ತೆ ಯಾವ್ದ್ರ ಮೇಲೆ ಕಾಂಕ್ರೀಟ್ ಟ್ಯಾಂಕ್ ಮೇಲೆ ದಟ್ ಈಸ್ ಪ್ಲೇಸ್ಡ್ ಓವರ್ ದ ಸ್ಲರಿ ಈ ಸ್ಲರಿ ಮೇಲೆ ಒಂದು ಕಾಂಕ್ರೀಟ್ ಏನಿರುತ್ತೆ ಫ್ಲೋಟಿಂಗ್ ಕವರ್ ಇರುತ್ತೆ ಫ್ಲೋಟಿಂಗ್ ಅಂದ್ರೆ ತೇಲ್ತಾ ಇರುತ್ತೆ ಸೊ ಇದೇನಾಗುತ್ತೆ ಗ್ಯಾಸ್ ಪ್ರೊಡ್ಯೂಸ್ ಆದಂಗೆಲ್ಲ ಈ ಫ್ಲೋಟಿಂಗ್ ಕವರ್ ಇಟ್ ರೈಸಸ್ ಅಪ್ ಇದೇನಾಗುತ್ತೆ ಮೇಲ್ಗಡೆ ಹೋಗುತ್ತೆ ಗ್ಯಾಸ್ ಪ್ರೊಡ್ಯೂಸ್ ಆದಾಗ ಗ್ಯಾಸ್ ಖಾಲಿ ಆದಾಗ ಏನಾಗುತ್ತೆ ಮತ್ತೆ ಇದೇನಾಗುತ್ತೆ ಕೆಳಗಡೆ ಬರುತ್ತೆ ಸೊ ನೋಡಿ ಫ್ಲೋಟಿಂಗ್ ಕವರ್ ಇಸ್ ಪ್ಲೇಸ್ಡ್ ಓವರ್ ದ ಸ್ಲರಿ ವಿಚ್ ಕೀಪ್ಸ್ ಆನ್ ರೈಸಿಂಗ್ as the biogas is produced so biogas ಇಲ್ಲಿ ಸ್ಲರಿ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ that is due to the methanobacteria ಇದು ಗ್ಯಾಸ್ ಪ್ರೊಡ್ಯೂಸ್ ಆದಂಗೆಲ್ಲ ಏನಾಗುತ್ತೆ ಫ್ಲೋಟಿಂಗ್ ಕವರ್ ಏನಾಗುತ್ತೆ ಮೇಲ್ಗಡೆ ಬರುತ್ತೆ ಗ್ಯಾಸ್ ಖಾಲಿ ಆದಂಗೆಲ್ಲ ಏನಾಗುತ್ತೆ ಫ್ಲೋಟಿಂಗ್ ಕವರ್ ಮತ್ತೆ ಕೆಳಗಡೆ ಬರುತ್ತೆ
ಸೊ ಇಲ್ಲಿ ಫ್ಲೋಟಿಂಗ್ ಕವರ್ ಏನ್ ಮಾಡಿರ್ತಾರೆ, ಒಂದು ಔಟ್ಲೆಟ್ ಪೈಪ್ ಅನ್ನು ಕೊಟ್ಟಿರ್ತಾರೆ, ಥ್ರೂ ವಿಚ್ ದ ಬಯೋಗ್ಯಾಸ್ ಇಸ್ ಕನೆಕ್ಟೆಡ್ ಟು ವೇರಿಯಸ್ ಪರ್ಪಸಸ್. ಸೊ ಇಲ್ಲಿ ನೋಡಿ ಮಿಥೇನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೈಡ್ರೋಜನ್. ಸೊ ದಿಸ್ ಇಸ್ ಯಾವುದು ಬಯೋ ಗ್ಯಾಸ್. ಸೊ ಇಲ್ಲಿ ಔಟ್ಲೆಟ್ ಇದೆ ಯಾವುದಕ್ಕೆ, ಫ್ಲೋಟಿಂಗ್ ಕವರ್ಗೆ. ಇದ್ರ ಮುಖಾಂತರ ಏನಾಗುತ್ತೆ, ಗ್ಯಾಸ್ ಎಲ್ಲಿಗೆ ಬೇಕು ಅಲ್ಲಿಗೆ ಕನೆಕ್ಟ್ ಮಾಡ್ಕೋತಾರೆ. ಅಂಡ್ ಇಟ್ ಆಲ್ಸೋ ಕಂಟೈನ್ಸ್ ಔಟ್ಲೆಟ್ ಥ್ರೂ ಇನ್ಸೈಡ್ ವಿಚ್ ದ ಸ್ಲಡ್ಜ್ ಇಸ್ ಪ್ಲೇಸ್ಡ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನೇನು ಯೂಸ್ ಆಗುತ್ತಲ್ಲ ಈ ಸ್ಲರಿ, ಆ ಯೂಸ್ ಆಗಿ ಸ್ಲರಿಯಲ್ಲಿ ಎಲ್ಲಿಗೆ ಬರುತ್ತೆ, ಇದಕ್ಕೆ ಬರುತ್ತೆ. ಇಲ್ಲೊಂದು ಔಟ್ಲೆಟ್ ವಾಲ್ವ್ ಇರುತ್ತೆ. ಸೊ ಅದ್ರ ಮುಖಾಂತರ ಏನಾಗುತ್ತೆ, ಇಲ್ಲಿಗೆ ಸ್ಲಡ್ಜ್ ಬರುತ್ತೆ. ಸ್ಲಡ್ಜ್ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ವೇಸ್ಟ್. ಸೊ ಇಲ್ಲಿ ಏನೇನು ಪ್ರೊಡ್ಯೂಸ್ ಆಯ್ತಲ್ಲ ವೇಸ್ಟ್, ಅದೆಲ್ಲ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಸೊ ಈ ವೇಸ್ಟ್ ನಾಗ ದಿ ಸ್ಲಡ್ಜ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫರ್ಟಿಲೈಸರ್. ಏನಾಗಿ ಯೂಸ್ ಮಾಡ್ಬೋದು, ನಾವು ಬಯೋ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು. ಅಂದ್ರೆ ಇದನ್ನ ತೋಟಗಳಿಗೆ ನಾವು ಗೊಬ್ಬರ ತರ ಯೂಸ್ ಮಾಡ್ಬೋದು. ನೋಡಿ ಔಟ್ಲೆಟ್. ಸೊ ದಿಸ್ ಇಸ್ ಔಟ್ಲೆಟ್ ಟು ಸಪ್ಲೈ ಬಯೋಗ್ಯಾಸ್ ಅಂಡ್ ದಿಸ್ ಇಸ್ ಔಟ್ಲೆಟ್ ಟು ರಿಮೂವ್ ಸ್ಪೆಂಟ್ ಸ್ಲರಿ ವಿಚ್ ಇಸ್ ಯೂಸ್ಡ್ ಆಸ್ ಫರ್ಟಿಲೈಸರ್. ಸೊ ಏನಾಗಿ ಯೂಸ್ ಮಾಡ್ತಾರೆ, ಇದನ್ನ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದು ಎರಡು ಅಡ್ವಾಂಟೇಜ್ ಇದೆ ಬಯೋಗ್ಯಾಸ್ ಪ್ಲಾಂಟ್ ಇಂದ. ಒಂದು ಇದು ಬಯೋಗ್ಯಾಸ್ ಸಿಗುತ್ತೆ, ಇನ್ನೊಂದು ಏನು ಸಿಗುತ್ತೆ, ಹಾಗೆ ಫರ್ಟಿಲೈಸರ್ ಸಿಗುತ್ತೆ, ದಟ್ ಈಸ್ ಬಯೋ ಫರ್ಟಿಲೈಸರ್. ಇಲ್ಲಿ ಯಾವುದೇ ತರ ಕೆಮಿಕಲ್ಸ್ ಇರಲ್ಲ. ಹಾಗಾಗಿ ಇದನ್ನ ಏನು ಮಾಡ್ಬೋದು, ನಾವು ತೋಟಗಳಿಗೆ ಯೂಸ್ ಮಾಡ್ಬೋದು. ಸೊ ಆಕ್ಚುಲಿ ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಬಯೋಗ್ಯಾಸ್ ಪ್ಲಾಂಟ್. ನೀವು ಇಷ್ಟನ್ನೇ ಎಕ್ಸ್ಪ್ಲೈನ್ ಮಾಡಬೇಕು, ಸೊ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಡಯಾಗ್ರಾಮ್ ಅಲಾಂಗ್ ವಿತ್ ಡಯಾಗ್ರಾಮ್ ಇಟ್ ವಿಲ್ ಬಿ ಆಸ್ಪೆಕ್ಟ್ ಫಾರ್ 3 ಮಾರ್ಕ್ಸ್. ಬರೀ ಡಯಾಗ್ರಾಮ್ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ, ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಇಟ್ ವಿಲ್ ಬಿ ಆಸ್ಪೆಕ್ಟ್ ಫಾರ್ 5 ಮಾರ್ಕ್ಸ್. ಸೊ ಮೇನು ಇನ್ಲೆಟ್ ಇರುತ್ತೆ, ಇನ್ಲೆಟ್ ಅಲ್ಲಿ ಏನು ಆಡ್ ಮಾಡ್ತಾರೆ, ಸ್ಲರಿ ಇಸ್ ನಥಿಂಗ್ ಬಟ್ dung and water, and there will be a concrete tank which will be 10 to 15 feet deep. Above the concrete tank there will be a floating cover ಏನಾಗುತ್ತೆ, ಬಯೋಗ್ಯಾಸ್ ಪ್ರೊಡ್ಯೂಸ್ ಆದಾಗೆಲ್ಲ ಇಟ್ ರೈಸಸ್ ಅಪ್ ಅಂಡ್ ದ ಬಯೋಗ್ಯಾಸ್ ಕಡಿಮೆ ಆದಾಗೆಲ್ಲ ಏನಾಗುತ್ತೆ, ಮತ್ತೆ ಇಟ್ ಕಮ್ಸ್ ಫಿಲ್. ಸೊ ಇಲ್ಲಿ ಇದ್ರ ಮುಖಾಂತರ ಏನಾಗುತ್ತೆ, ಗ್ಯಾಸ್ ಔಟ್ಲೆಟ್ ಇರುತ್ತೆ, ಔಟ್ಲೆಟ್ ಮುಖಾಂತರ ಗ್ಯಾಸ್ ನಾವು ವೇರಿಯಸ್ ಪರ್ಪಸ್ ಯೂಸ್ ಮಾಡ್ಬೋದು. ಜೊತೆಗೆ ದೇರ್ ಇಸ್ ಔಟ್ಲೆಟ್ ಥ್ರೂ ವಿಚ್ ದ ಸ್ಪೆಂಟ್ ಸ್ಲರಿ, ಅದನ್ನ ಸ್ಲರಿನ ಏನಂತ ಕರಿತೀವಿ, ಸ್ಲಡ್ಜ್ ಅಂತ ಕರಿತೀವಿ. ಸ್ಲಡ್ಜ್ನ ಏನಕ್ಕೆ ಯೂಸ್ ಮಾಡ್ಕೋಬಹುದು, ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಯಾವ್ದು, ಲೈಟಿಂಗ್ ಅಂಡ್ ಕುಕಿಂಗ್. ಸೊ ಇಲ್ಲಿ ನೋಡಿ, ಸೊ ದಿಸ್ ಈಸ್ ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಕಾಂಕ್ರೀಟ್ ಟ್ಯಾಂಕ್ 10 to 15 feet deep, ಫ್ಲೋಟಿಂಗ್ ಕವರ್ ಏನಾಗುತ್ತೆ, ಕೆಳಗಡೆ ಹೋಗ್ತಿರುತ್ತೆ. ಯಾರು ಹಳ್ಳಿಗಳಲ್ಲಿ ಇರ್ತಿರಲ್ಲ ಇದನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದೊಂದು ಟೈಮ್ ಏನಾಗಿರುತ್ತೆ, ಫುಲ್ ಕೆಳಗಡೆ ಹೊರಟೋಗಿರುತ್ತೆ, ಇನ್ನೊಂದು ಟೈಮ್ ಏನಾಗಿರುತ್ತೆ, ರೈಸ್ ಆಗಿರುತ್ತೆ. ಸೊ ಏನ್ ಮಾಡ್ತಾರೆ, ಔಟ್ಲೆಟ್ ಇರುತ್ತೆ. ಸೊ ಇಲ್ಲಿ ಔಟ್ಲೆಟ್, ಸೊ ಔಟ್ಲೆಟ್ ಮುಖಾಂತರ ಇನ್ಲೆಟ್ ಮುಖಾಂತರ ಏನ್ ಮಾಡ್ತಾರೆ, ಸ್ಲರಿ ಆಡ್ ಮಾಡ್ತಾರೆ, ಡಂಗು ಮತ್ತೆ ವಾಟರ್. ಸೊ ಇದು ಒಳಗಡೆ ಹೋಗುತ್ತೆ, ಇದು ಗ್ಯಾಸ್ ಪ್ರೊಡ್ಯೂಸ್ ಆದಾಗ ರೈಸ್ ಆಗುತ್ತೆ. ಸೊ ದಿಸ್ ಇಸ್ ದ ಔಟ್ಲೆಟ್ ಥ್ರೂ ವಿಚ್ ದ ಗ್ಯಾಸ್ ಇಸ್ ಕನೆಕ್ಟೆಡ್. ಸೊ ಇನ್ನೊಂದು ಔಟ್ಲೆಟ್ ಇರುತ್ತೆ, ಇಟ್ ಹ್ಯಾಸ್ ಬಿ ನಾಟ್ ಶೋನ್. ಸೊ ಇದೇನ್ ಮಾಡ್ಕೋಬಹುದು ನಾವು, ಸ್ಲಡ್ಜ್ ಇದೆ, ದಟ್ ಈಸ್ ಸ್ಪೆಂಟ್ ಸ್ಲರಿ, ಅದನ್ನ ಏನ್ ಮಾಡ್ಕೋಬಹುದು, ಫರ್ಟಿಲೈಸರ್ ಯೂಸ್ ಮಾಡಿ. ಸೊ ಈಗ ಹೊಸ ಡಿಸೈನ್ಸ್ ಅನ್ಸುತ್ತೆ ಇದೆಲ್ಲ, ಅದು ಹಳೆ ತರ ಇತ್ತು, ಈಗ ಇದು ಹೊಸ ಡಿಸೈನ್ಸ್ ಬಂದಿರೋದು, ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದಿದು. ಸೊ IARI, ದಟ್ ಈಸ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಂಡ್ KVIC ಅಂತ ಹಾಗೆ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಟಿ ಡೆವಲಪ್ಡ್ ಟೆಕ್ನಾಲಜಿ ಬಯೋಗ್ಯಾಸ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಬಯೋಗ್ಯಾಸ್ ಪ್ರೊಡಕ್ಷನ್ ಇವೆರಡು ಒಂದು ಇನ್ಸ್ಟಿಟ್ಯೂಟ್ಸ್ ಏನಿದೆ, ಇದೆರಡು ಒಂದು ಇದರಲ್ಲಿ ಏನು ಮಾಡಿದ್ದಾರೆ, ಇದೆರಡನ್ನು ಡೆವಲಪ್ ಮಾಡಿ. ಸೊ ದಟ್ ಈಸ್ ಅಬೌಟ್ ಬಯೋಗ್ಯಾಸ್ ಪ್ರೊಡಕ್ಷನ್. ಸೊ ಮೈಕ್ರೋಬ್ಸ್ ಇನ್ ಬಯೋಗ್ಯಾಸ್ ಪ್ರೊಡಕ್ಷನ್. ಯಾವ ಮೈಕ್ರೋಬ್ ಇಲ್ಲಿ, ಮೇನ್ ಮೆಥನೋಜನ್ಸ್ ಆರ್ ಮೆಥನೋಬ್ಯಾಕ್ಟೀರಿಯಾ. ಎಲ್ಲಿರುತ್ತಿದ್ದು, ಅನಾರೋಬಿಕ್ ಸ್ಲಡ್ಜ್ ಅಲ್ಲಿ ಇರುತ್ತೆ. ಜೊತೆಗೆ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ರೂಮೆನ್ ಆಫ್ ಕ್ಯಾಟಲ್. ಏನಕ್ಕೆ ಹೆಲ್ಪ್ ಮಾಡುತ್ತೆ, ಸೆಲ್ಯುಲೋಸ್ ನ ಡೈಜೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಯಾರಿಗೆ, ಕ್ಯಾಟಲ್ ಅಲ್ಲಿ. ಅದೇ ತರ ಇಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಸೊ ಬಯೋಗ್ಯಾಸ್ ಪ್ರೊಡಕ್ಷನ್ ಜೊತೆಗೆ ಡಯಾಗ್ರಾಮ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ ರೆಫರ್ಸ್ ಟು ಯುವರ್ ಎಕ್ಸಾಮ್. ಸೊ ಅದನ್ನು ಚೆನ್ನಾಗಿ ತಲೆಗೆ ಇಟ್ಕೊಂಡು ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ along with the explanation. So this completes the biogas production. ಇನ್ನು ಎರಡು ಟಾಪಿಕ್ ಇರುತ್ತೆ, ಒಂದು ಬಯೋ ಫರ್ಟಿಲೈಸರ್ಸ್, ಇನ್ನೊಂದು ಬಯೋ ಕಂಟ್ರೋಲ್ ಏಜೆಂಟ್ಸ್, ಮೈಕ್ರೋಬ್ಸ್ ಯಾವ ಥರ ಯೂಸ್ ಆಗುತ್ತೆ ಅಂತ, that will be discussed in the next class. So thank you and be safe.